ಮೈಸೂರಿನ ಸಿಎಸ್ಐ ಹೋಲ್ಸ್ ಮೆಮೋರಿಯಲ್ ಆಸ್ಪತ್ರೆ ವತಿಯಿಂದ ಕ್ರಿಸ್ಮಸ್ ದಿನಾಚರಣೆ ಅಂಗವಾಗಿ ನಿವೃತ್ತಿ ಹೊಂದಿದ 17 ಪುರುಷ ಹಾಗೂ ಮಹಿಳಾ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನ ಕಾರ್ಯಕ್ರಮ ಭೋಜನ ವ್ಯವಸ್ಥೆ ಆಯೋಜನೆ. ನಿರ್ದೇಶಕರಾದ ಡಾ ಡೇವಿಡ್ ಜಾನ್ ಚಲ್ಲಿ ಮಾತನಾಡಿ, ಹೋಲ್ಸ್ ಮೆಮೋರಿಯಲ್ ಆಸ್ಪತ್ರೆಯು ಇದ್ದಾಗ ಇದನ್ನು ನಾವು ಮತ್ತೆ ಪುನರಾರಂಭ ಮಾಡಿದ್ದೇವೆ. ಆದ್ದರಿಂದ ಸಾರ್ವಜನಿಕರು ಹಿಂದೆ ಸಹಕರಿಸಿದ್ದ ಹಾಗೆ ಈಗಲೂ ಕೂಡ ನಮ್ಮ ನೂತನ ನಿರ್ದೇಶಕರುಗಳಿಗೆ ಸಹಕರಿಸಿ 118 ವರ್ಷದ ಇತಿಹಾಸವುಳ್ಳ ನಮ್ಮ ಸಿಎಸ್ಐ ಆಸ್ಪತ್ರೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿದ 17 ಪುರುಷ ಹಾಗೂ ಮಹಿಳಾ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನ ಹಾಗೂ ಔತಣ ಕೂಟವನ್ನು ಏರ್ಪಡಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಡಾ ಡೇವಿಡ್ ಚಲ್ಲಿ ನಿರ್ದೇಶಕರು, ಡಾ ಸುಶೀಲ್ ಜತ್ತನ್ ನಿರ್ದೇಶಕರು, ಡಾ ಜಾನ್ಸನ್ ನಿರ್ದೇಶಕರು ಹಾಗೂ ಲೆಕ್ಕ ಪರಿಶೋಧಕರಾದ ಎಪ್ಪನ್ ಎಬ್ಬಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟರ್ ಟಿಎಸ್ ಶಶಿಕಾಂತ್, ಪ್ರಜಾಪವರ್ ನ್ಯೂಸ್, ಮೈಸೂರು. ಜೀವಿಸಿ ಮರಣ ಹೊಂದಿ ಮತ್ತು ಪರಲೋಕಕ್ಕೆ ಏರಿ ಹೋದೆ ಸ್ವಾಮಿ. ಆದರೆ ನಿನ್ನ ಆತ್ಮನ ಮೂಲಕ ಇಂದಿಗೂ ನಮ್ಮ ಮಧ್ಯೆ ಜೀವಿಸುತ್ತಿದ್ದೆ ಸ್ವಾಮಿ. ಕರ್ತನೆ, ಆ ಒಂದು ಅನುಭವ, ನಿನ್ನ ಜೊತೆಯಲ್ಲಿ ಜೀವಿಸುವಂತ ಅನುಭವವನ್ನು ನಾವು ಹೊಂದಿರುವುದರಿಂದ ನಾವೆಲ್ಲರೂ ನಿನ್ನ ಜನ್ಮದಿನವನ್ನ ಆಚರಿಸುವ ಸಂತೋಷದಲ್ಲಿ ನಾವಿದ್ದೇವೆ ಸ್ವಾಮಿ. ಕರ್ತನೆ, ಈ ಲೋಕಕ್ಕೆ ನೀನು ಬಂದಿದ್ದರ ಉದ್ದೇಶ ನಾವೆಲ್ಲರೂ ಕೂಡ ಪಾಪವನ್ನು ಬಿಟ್ಟು ನೀತಿವಂತರಾಗಿ ಜೀವಿಸಲು, ನಿನ್ನ ಮಾದರಿಯುತ ಜೀವನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು. ಕರ್ತನೆ, ನೀನು ದೇವನಾಗಿದ್ದರೂ ಈ ಲೋಕದಲ್ಲಿ ಮಾನವರಲ್ಲಿ ಮಾನವನಾಗಿ ನೀನು ಜನಿಸುವ ಹಾಗಾಯಿತು ಸ್ವಾಮಿ. ಅದು ನೀನು ಮಾಡಿ ಈ ಲೋಕದ ರಕ್ಷಣೆಗಾಗಿ ನೀನು ಮಾಡಿದ ನಿರ್ಧಾರ. ಕರ್ತನೆ, ಆ ನಿರ್ಧಾರ ನಾವಿಂದು ಸ್ವಾಮಿ ಕ್ರೈಸ್ತರಾಗಿ ನಿನ್ನ ಜನ್ಮದಿನವನ್ನು ಆಚರಿಸುವ ಆಶೀರ್ವಾದಕ್ಕೆ ನಡೆಸಿದೆ ಸ್ವಾಮಿ. ಈ ಮುಖ್ಯವಾಗಿ ಈ ಕ್ರಿಸ್ಮಸ್ ಸೀಸನ್ನಲ್ಲಿ ಕರ್ತನೆ, ನಾವು ನಿನ್ನಲ್ಲಿ ಬೇಡುವುದೇನೆಂದರೆ, ನೀನು ಬಂದಿರುವಂಥ ಉದ್ದೇಶ ಕರ್ತನೆ ಮನುಷ್ಯರಾದ ನಮ್ಮೆಲ್ಲರ ಜೀವನದಲ್ಲಿ ಅದು ನೆರವೇರಲಿ ಎಂಬುದಾಗಿ, ಮುಖ್ಯವಾಗಿ ನಮ್ಮ ಹೃದಯಗಳಲ್ಲಿ ನೀನು ಜನ್ಮಿಸಿ ಸ್ವಾಮಿ, ನಮ್ಮ ಜೀವನದಲ್ಲಿರುವಂಥ ಕತ್ತಲನ್ನೆಲ್ಲ ಓಡಿ ಮಾಡುವ ಹಾಗೆ ನಮ್ಮ ಕೈಗೆ ಕೊಡಲ್ಪಟ್ಟಿರುವಂಥ ಕ್ರಿಸ್ಮಸ್ ಗೀತೆಗಳಲ್ಲಿ 12ನೇ ಗೀತವನ್ನು ಹಾಡೋಣ. Joy to the world, the Lord is come.